ಪ್ರೀತಮ್ ಗೌಡ್ರು ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಯಾಕೆ ಇಷ್ಟು ಗೊಂದಲ ಅಂತ ಸರ್ ಮೈತ್ರಿ ವಿಚಾರವಾಗಿ, ಹಾಸನದಲ್ಲಿ ವಿಚಾರವಾಗಿ? ಮೋಸ್ಟ್ಲಿ TV9 ಅವ್ರಿಗೆ ಗೊಂದಲ ಇರ್ಬೋದು. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ, ಮುಖಂಡರಿಗೆ ಯಾವುದೇ ಗೊಂದಲ ಇಲ್ಲ. ಒಂದು ವಿಚಾರವನ್ನು ನಾವು ಸ್ಪಷ್ಟ ಮಾಡ್ಕೋಬೇಕು. ಭಾರತೀಯ ಜನತಾ ಪಾರ್ಟಿ ಪಕ್ಷ NDA ಅಲಯನ್ಸ್ ಆಗಿ JDSನ ಒಪ್ಕೊಂಡ ನಂತರ ಪ್ರೀತಮ್ ಗೌಡ XYZ ಯಾವುದು ವ್ಯಕ್ತಿಗಳಾಗಿ ಇದರಲ್ಲಿ ಪ್ರಾಮುಖ್ಯತೆ ಇರೋದಿಲ್ಲ. ಸುಮ್ಮನೆ ಅದ್ರ ಬಗ್ಗೆ ಹೆಚ್ಚು ವಿಚಾರವನ್ನು ಮಾತಾಡಿ ನಾವು ಗೊಂದಲ ಮಾಡ್ತಿದ್ದೀವಿ ಹೊರತು ಕಾರ್ಯಕರ್ತರಲ್ಲಿ ಗೊಂದಲ ಇಲ್ಲ, ಅಭ್ಯರ್ಥಿಯಲ್ಲಿ ಗೊಂದಲ ಇಲ್ಲ, ನಮ್ಮ ಕಾರ್ಯಕರ್ತರಲ್ಲಂತೂ ಯಾವುದೇ ಕಾರಣಕ್ಕೂ ಗೊಂದಲ ಇಲ್ಲ. ಸರ್, ಯಾಕೆ ಮತ್ತೆ ರಾಧಾ ಮೋಹನ್ ದಾಸ್ ಅವರು ಪ್ರೀತಮ್ ಗೌಡ್ರನ್ನ ಮೈಸೂರಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಹೇಳ್ತಿದ್ದೀನಿ? ಮೋಹನ್ ದಾಸ್ ಅಗರ್ವಾಲ್ ಅವ್ರನ್ನ UPಯಿಂದ ಕರ್ನಾಟಕಕ್ಕೆ ಯಾಕೆ ಬಂದು ಕೆಲಸ ಮಾಡ್ತಿದ್ದೀರಿ ಅಂತ ಕೇಳ್ದಂಗೆ ಆಯ್ತಿದ್ದು. ನಮ್ಮ ಪಾರ್ಟಿ ಸಿಸ್ಟಮ್ ಅದು. ಯಾರ್ಯಾರಿಗೆ ಶಕ್ತಿ ರೀ, ನಾನು ಹಾಸನಿಗೆ ಉಳ್ಕೊಂಡ್ರೆ ಬಾವಿ ಕಪ್ಪೆ ಹಾಕ್ತೀನಿ ರೀ, ಮೈಸೂರಿಗೆ ಬಂದರೆ ರಾಜ್ಯ ನಾಯಕನ ಮಾಡಬೇಕು ಅಂತೇಳಿ ಪಕ್ಷ ತೀರ್ಮಾನ ಮಾಡಿ ನನಗೆ ಹಳೆ ಮೈಸೂರು ಭಾಗ ಓಡಾಡಪ್ಪ, ರಾಜ್ಯ ಬೀದರ್ ಓಡಾಡಪ್ಪ ಅಂತ ಹೇಳ್ತಿದ್ದಾರೆ. ಪಕ್ಷದ್ದೇನೋ ಪ್ಲ್ಯಾನ್ ಇರುತ್ತೆ, ಪ್ರೀತಮ್ ಗೌಡನ ಬೆಳೆಸ್ಬೇಕು ಅಂತೇಳಿ ಹೇಳಿ ಬಾವಿ ಕಪ್ಪೆ ಹಂಗೆ ನೀನು ಬರೀ ಹಾಸನ ಕ್ಷೇತ್ರಕ್ಕೆ ಸೀಮಿತವಾಗಿರು ಅಂತ ಹೇಳಿದ್ರು. ಮೈಸೂರು ಜನಕ್ಕೆ ಪ್ರೀತಮ್ ಗೌಡ ಯಾರು, ಅವನ ಸೇವೆ ಬೇಡವಾ, ಚಾಮರಾಜನಗರಕ್ಕೆ ಅವ್ನ ಸೇವೆ ಬೇಡವಾ, ಪಕ್ಷದ ಕಾರ್ಯಕರ್ತರು ಕೇಳ್ತೀನಿ. ಈ ರೀತಿಯಾಗಿ ದೊಡ್ಡದಾಗಿ ಯೋಚನೆ ಮಾಡಿ. ಅಲ್ಲ, ನಿಮಗೂ ಹಾಗಾದರೆ ಪ್ರಜ್ವಲ್ ಅವ್ರಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ? ವ್ಯತ್ಯಾಸ ಇದೆ. ಅವ್ರಿಗೆ 34 ವರ್ಷ, ನನಗೆ 42 ವರ್ಷ. ಅವರು ದೇವೇಗೌಡರು ಮೊಮ್ಮಗ, ನಾನು ಸಾಮಾನ್ಯ ಕುಟುಂಬದ ಒಬ್ಬ ವ್ಯಕ್ತಿ. ಅವ್ರದ್ದು ಸಂಸದರಾಗಿದ್ದಾರೆ, ನಾನು ಮಾಜಿ ಶಾಸಕನಿದ್ದೀನಿ. ಇಷ್ಟೇ ವ್ಯತ್ಯಾಸ. ಮೈತ್ರಿ ವಿಚಾರವಾಗಿ ಯಾವುದೇ ಮೈತ್ರಿ ನಾನು ಮಾಡೋದಲ್ಲ, NDA ಅಭ್ಯರ್ಥಿಯಾಗಿ ಮಾಡಿರೋ ಅಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳು. ಗೊಂದಲ ಮಾಡೋದಕ್ಕೆ ನಾನು ಯಾರು? ಅಲ್ಲ, ಅವರು ನಿಮ್ಮನ್ನ ಬೆಂಬಲವನ್ನು ಕೇಳಿಲ್ವ ಹೇಗೆ ಅಂತ? ಯಾರೂ ಕೇಳಬೇಕಾಗಿಲ್ಲ, ನಮ್ಮ ಧರ್ಮ ಅದು. ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಟ್ಟಕಡೆ ಕಾರ್ಯಕರ್ತನ ಜವಾಬ್ದಾರಿ ಇದೆ. ಯಾರೇ ಅಭ್ಯರ್ಥಿ ಆಗಲಿ ಚುನಾವಣೆ ಮಾಡಬೇಕು. ವೈಯಕ್ತಿಕ ಏನಿದೆ, ನಾನೀಗ ಪ್ರೀತಮ್ ಗೌಡ ಆಗಿ ಉಳಿದಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈ ಜವಾಬ್ದಾರಿ ಇರೋದ್ರಿಂದ ನಂದು ವೈಯಕ್ತಿಕ ಅಜೆಂಡಾ ಎಲ್ಲದನ್ನು ತೆಗೆದು ಸೈಡಲ್ಲಿ ಇಟ್ಟಿರ್ತೀನಿ, ಕೆಲಸ ಮಾಡೋ ಅಂಥದ್ದಿದೆ.